ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರೀತು, ಬಾಗಿಲು ತೆಗಿಯೋಕೆ ಯಾಕಪ್ಪ ಇಷ್ಟೊತ್ತು? ತೆಗಿಯೋ ಬಾಗ್ಲು. ಹಾ ಬಂದೆ. ಏನು ಯಾಕಪ್ಪ ಪ್ರೀತು ಮನೇಲಿದ್ದು ಬಾಗ್ಲು ಹಾಕೋತೀಯಾ? ಅದು ಚಿಕ್ಕಮ್ಮ ಆಫೀಸ್ ವರ್ಕ್ ಇತ್ತು, ಅದಕ್ಕೆ ಮಾಡ್ತಾ ಇದ್ದೆ. ಏನು ವಿಷಯ? ಅಕ್ಕ ಊಟಕ್ಕೆ ಕರಿತಾ ಇದ್ದಾರೆ, ಬರ್ಬೇಕಂತೆ. ಬರ್ತೀನಿ, ನೀವು ಹೋಗಿರಿ ಚಿಕ್ಕಮ್ಮ. ಅಯ್ಯೋ ಇಲ್ಲಪ್ಪ, ಜೊತೆಲೇ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಸರಿ ನಡೀರಿ. ಹಾ ನೀನ್ ಮುಂದೆ ಹೋಗು, ನಾನ್ ನಿನ್ ಹಿಂದೆ ಬರ್ತೀನಿ. ಯಾಕೆ ಚಿಕ್ಕಮ್ಮ? ಒಟ್ಟಿಗೆ ಹೋಗೋಣ, ನಡೀರಿ. ನನ್ಗೆ ನಿನ್ ಮೇಲೆ ನಂಬಿಕೆ ಇಲ್ಲಪ್ಪ. ನೀನ್ ಬರ್ತೀನಿ ಅಂತ ಕೈ ಕೊಟ್ಬಿಟ್ರೆ ಅಲ್ಲಿ ಹೋಗಿ ಅಕ್ಕನ ಹತ್ರ ನಾನ್ ತಾನೇ ಬೈಸ್ಕೊಳ್ಳೋದು. ಅದಕ್ಕೆ ನೀನ್ ಮುಂದೆ ಹೋಗು, ನಾನ್ ನಿನ್ ಹಿಂದೆ ಬರ್ತೀನಿ. ಹಾ ಮನೆ ಕೆಲಸದವ್ರಿಗೆ ಒಂಚೂರು ಬುದ್ಧಿ ಇಲ್ಲ. ಕುಡ್ದಿಟ್ಟಿರೋ ಕಾಫಿ ಕಪ್ನ ತಗೊಂಡೋಗ್ಬೇಕು ಅಂತ ಗೊತ್ತಾಗಲ್ಲ. ಓ ಈಗ ಇದನ್ನು ನಾನೇ ಮಾಡ್ಬೇಕಾ? ಸರಿ, ಒಂದು ಸರ್ಪ್ರೈಸ್. ಸರ್ಪ್ರೈಸಾ? ಗೋಲ್ಡ್ ಏನಾದ್ರೂ ಕೊಡ್ತೀಯಾ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಓಕೆ. ಏನೋ ಡೋರ್ ಶಬ್ದ ಬಂತು. ಹೌದಾ? ಎಲ್ಲಿ ಚಿಕ್ಕಮ್ಮ? ಏನೋ ಗೊತ್ತಿಲ್ಲ, ಬಾತ್ರೂಮ್ ಡೋರ್ ಸೌಂಡ್ ಆದಂಗಾಯ್ತು. ನೀನೊಬ್ಬ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿರ್ತೀಯ. ಮನೇಲಿ ಯಾರಾದ್ರೂ ಕಳ್ಳ ಬಂದು ಸೇರ್ಕೊಂಡ್ಬಿಟ್ಟಿದ್ರೆ? ಇರು, ನಾನು ನೋಡ್ತೀನಿ. ಚಿಕ್ಕಮ್ಮ, ಏನಪ್ಪ ಪ್ರೀತು ಇದು? ಮನೇಲಿ ಈ ತರ ನೀರ್ ಹರಿದ್ರೆ ದುಡ್ಡು ನಿಲ್ಲುತ್ತಾ ಹೇಳು? ಸ್ನಾನ ಮಾಡಿದ ತಕ್ಷಣ ನಲ್ಲಿ ಆಫ್ ಮಾಡ್ಬೇಕು ತಾನೆ? ಸರಿ ಬಿಡು, ನಾನೇ ಆಫ್ ಮಾಡ್ತೀನಿ. ನಾನು ಮಾಡಿ ತಪ್ಪಲ್ವಾ? ನಾನೇ ಸರಿ ಮಾಡ್ತೀನಿ. ಸರಿ. ಹೋಗೋಣ. ಏನು ವಾಶ್ರೂಮ್ಗೆ ಹೋಗ್ಬೇಕಾ? ಸರಿ, ನಾವು ಹೊರಗಡೆ ಇಡ್ತೀನಿ ಬಾ. ಈ ಮನೆ ಕೆಲಸದವ್ರಿಗೆಲ್ಲ ಬಾರಿಸ್ಬೇಕು. ಸಂಬಳ ಕೊಡೋದೇ ವೇಸ್ಟು. ಎಲ್ಲಿ ಏನಿರುತ್ತೆ ಅಂತಾನೂ ನೋಡಲ್ಲ. ಏನ್ ಆಟ ಆಡ್ತಾ ಇದ್ಯಾ? ಡೋರ್ನ ಮೆತ್ತಗೆ ಹಾಕಕ್ಕಾಗಲ್ವಾ? ಚಿಕ್ಕಮ್ಮ ಏನಾರ ನೋಡಿದ್ರೆ? ಐ ಡೋಂಟ್ ಕೇರ್. ಏಯ್ ಸರಿ,
ನಾನು ಹೋಗಿ ಬರ್ತೀನಿ, ನಿನ್ನ ರೂಮಲ್ಲಿ ಇರು. ಓಕೆ ಬೇಬಿ. ಹೊರಗೆ ಬರಬೇಡ. ಅಕ್ಕ, ರೀತು ಬರ್ತಾ ಇದ್ದಾನೆ. ರೀತು, ಯಾಕಪ್ಪ ಇಷ್ಟೊತ್ತಾದರೂ ಊಟ ಮಾಡಿಲ್ಲ? ಎಲ್ಲರದು ಊಟ ಆಗೋಗಿದೆ. ಏನು ಮಾಡ್ತಾ ಇದ್ದೆ? ಅದು ಸ್ವಲ್ಪ ಕೆಲಸ ಆಯಿತು ಮಾಮ್. ಸರಿ ಬಾ, ಕೂತ್ಕೋ, ಊಟ ಮಾಡು. ಕೂತ್ಕೋ. ನಾನೇ ಬಡಿಸ್ಕೊತೀನಿ. ಅವನು ಭಯನೇ ನಮ್ಮ ಬಂಡವಾಳ. ಅವನನ್ನ ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೋ. ಹಾಗೆ ನೀನು ಕೇರ್ಫುಲ್ ಆಗಿರು, ಯಾಕಂದ್ರೆ ನೀನಿರೋದು ಹುಲಿ ಬೋನಲ್ಲಿ. ಮೈಂಡ್ ಇಟ್. ಅರ್ಥ ಆಗುತ್ತೆ ಮೇಡಮ್. ಡೋಂಟ್ ವರಿ, ಐಲ್ ಹ್ಯಾಂಡಲ್. ಗುಡ್. ಈ ಧೈರ್ಯನ ಹಾಗೆ ಮೇಂಟೈನ್ ಮಾಡು. ಹಾಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಯಾವ ಟೈಮಲ್ಲಾದರೂ ಫೋನ್ ಮಾಡು. ಥ್ಯಾಂಕ್ ಯು ಮ್ಯಾಮ್. ಗುಡ್ ನೈಟ್. ಊಟ ಆಯ್ತಾ ಬೇಬಿ? ನನಗೆ ನಿನಗ ನಾನೇನು ಮಾಡಲಿ? ಅಲ್ಲ, ನಿನ್ನನ್ನೇ ನಂಬ್ಕೊಂಬಂದಿದ್ದೀನಿ. ನೀನೇ ಹೀಗೆ ಹೇಳಿದ್ರೆ ಹೇಗೆ? ನೀನು ಮಾತ್ರ ತಿಂದರೆ ಸಾಕಾ? ನನಗೂ ತರಬೇಕು ತಾನೇ. ನಂಬಿಕೆ ದ್ರೋಹಿಗಳಿಗೆ ಯಾರಾದರೂ ಊಟ ಹಾಕ್ತಾರ? ಏನೋ ಕುಡಿದು ಮತ್ತಲ್ಲಿ ಫ್ರೆಂಡ್ ಇರೋ ನಂಬಿಕೆಯಲ್ಲಿ ನನ್ನ ಕಷ್ಟ ಹೇಳ್ಕೊಂಡ್ರೆ ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ನನ್ನ ಜೀವನ ಹಾಳು ಮಾಡ್ದವಳು ನೀನು. ನಿನಗೆ ಊಟ ಹಾಕಿದ್ರೆ ಪುಣ್ಯ ಬರಲ್ಲ, ಪಾಪ ಸುತ್ಕೊಳ್ಳುತ್ತೆ. ಆಗಿರೋ ಪಾಪದಲ್ಲಿ ನೀನು ಭಾಗಿಯಾಗಿದ್ಯಾ ಅನ್ನೋದನ್ನ ಮರಿಬೇಡ ಪ್ರೀತು. ನನಗೊಂದು ವಿಷಯ ಇಲ್ಲ, ಎಲ್ರಿಗೂ ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಮಾಡ್ತಾರಪ್ಪ. ಹಾಗೆ ನನಗೂ ಈ ಕೆಲಸ ಸಿಕ್ತು. ನೀನು ಹಿಂದೆ ಬಿದ್ದು ಟಾರ್ಚರ್ ಕೊಟ್ಟು ನಿಂಗೆ ಟ್ಯಾಕಲ್ ಮಾಡೋದು, ಅದನ್ನ ನಾನು ನೀಟಾಗಿ ಮಾಡ್ತಾ ಇದ್ದೀನಪ್ಪ. ದಟ್ಸ್ ಇಟ್. ಅದನ್ನ ಬಿಟ್ಟು ಪಾಪ, ಪುಣ್ಯ, ನಂಬಿಕೆ ದ್ರೋಹ ಇದ್ರಲ್ಲೆಲ್ಲ ನಂಗೆ ನಂಬಿಕೆನೇ ಇಲ್ಲ. ನೀನು ಬಿಡು, ನಿನಗೆ ಮರ್ಯಾದೆ ಅಂದ್ರೇ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಈ ಥರ ಎಲ್ಲ ಆಡ್ತಾ ಇದೆಯಾ? ಆಡ್ತಾ ಇದೆಯಲ್ಲ, ಆಡ್ತಾನೆ ಇರ್ತೀನಿ. ಅದೆಲ್ಲ ಇರಲಿ, ಮಾತಾಡಿ ನಂಗಂತೂ ಸುಸ್ತಾಯ್ತು. ನಿಮ್ಮ ಮನೆಯವ್ರದ್ದೆಲ್ಲ ಊಟ ಆಯ್ತಾ? ಊಟ ಆಗಿದ್ದು ಆಯಿತು, ಎಲ್ಲರೂ ಅವ್ರ ರೂಮ್ಗೆ ಹೋಗಿದ್ದು ಆಯಿತು. ಆದರೆ ನಂದಾಗಿಲ್ವಲ್ಲ ಪ್ರೀತು, ತುಂಬ ಹೊಟ್ಟೆ ಹಸಿತಿದೆ. ಏನು ಮಾಡಲಿ? ನೀನು ಎಷ್ಟೇ ಗೋಗರಿದ್ರು ನನಗೆ ಮಾತ್ರ ಅಯ್ಯೋ ಅಂತ ಅನ್ಸಲ್ಲ.
ನೀನು ಉಪವಾಸ ಇರ್ತೀಯೋ ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ವಾಪಸ್ ಹೋಗ್ತೀಯೋ ನನಗೆ ಗೊತ್ತಿಲ್ಲ. ಆಯ್ತು ಬಿಡು, ಸುಮ್ಮನೆ ನನ್ನಿಂದ ನಿನಗೆ ಯಾಕೆ ತೊಂದರೆ, ನಾನೇ ಹೋಗ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಥ್ಯಾಂಕ್ ಗಾಡ್. ನಿಂಗೆ ದೇವ್ರು ಒಳ್ಳೇದು ಮಾಡಲಿ, ಹೋಗು. ಅಯ್ಯೋ, ನಾನೇನು ಮನೆಗೆ ಹೋಗ್ತಿಲ್ಲ ಪ್ರೀತು, ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ನಾನು ಹೋಗ್ತಾ ಇರೋದು ನಿಮ್ಮ ಅಡುಗೆ ಮನೆಗೆ. ಅಲ್ಲೇನೋ ಪ್ರೀತುಗೆ ಆವಾಜ್ ಹಾಕಿ ಧೈರ್ಯವಾಗಿ ಬಂದ್ಬಿಟ್ಟೆ. ಆದರೆ ಯಾರಾದರೂ ನೋಡ್ತಾರೇನೋ ಅಂತ ಭಯ ಆಗ್ತಿದ್ಯಲ್ಲಪ್ಪ. ಹೊಟ್ಟೆ ತುಂಬ ಹಸುತ್ತಾ ಇದೆ. ಯಾರಾದರೂ ನೋಡೋಕ್ಕಿಂತ ಮುಂಚೆ ಬೇಗ ತಿಂದ್ಬಿಟ್ಟು ಎಸ್ಕೇಪ್ ಆಗಿಬಿಡ್ಬೇಕು. ಅಯ್ಯೋ, ಎಲ್ಲ ತಿಂದು ಖಾಲಿನೇ ಮಾಡಿಬಿಟ್ಟಿದ್ದಾರಲ್ಲಪ್ಪ. ಹೊಟ್ಟೆ ತುಂಬ ಹಸುವಾಗ್ತಾ ಇದೆ. ಈ ಬಾಳೆಹಣ್ಣೆ ಗತಿನಾ? ಬಾ, ಈ ಹಸು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಫ್ರೆಂಡ್ಸ್, ನನ್ನ ಗಂಡ ಬೈದ್ರು ಅಂತ ದನ ತಿಂದಂಗೆ ತಿಂದೆ, ಜನ ತಿಂದಂಗೆ ತಿಂದೆ. ಅದಕ್ಕೆ ಮತ್ತೆ ಹಸುವಾಗ್ತಿದೆ. ಅಡುಗೆ ಮನೇಲಿ ಏನಾದರೂ ಇದೆಯಾ ಅಂತ ನೋಡ್ತೀನಿ. ಅಪ್ಪ, ಈ ಹಸು ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಏನಿದೆಯೋ ಏನೋ. ಅಯ್ಯೋ, ಈ ಮನೆ ಹಾಳು ಕೆಲಸದವರು ಏನು ಇಟ್ಟಿಲ್ವಲ್ಲಪ್ಪ ತಿನ್ನಕ್ಕೆ. ಬಾಳೆಹಣ್ಣೆ ಗತಿ. ಬರೀ ಬಾಳೆಹಣ್ಣೆ ತಿಂದರೆ ಏನು ಚೆನ್ನಾಗಿರುತ್ತೆ. ಆವಾಗಲೂ ಅದನ್ನೇ ತಿಂದಿದ್ದೀನಿ. ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ದಾರಾ ಅಂತ ನೋಡೋಣವಾ? ಅಯ್ಯಯ್ಯೋ, ಇದರಲ್ಲಿ ಏನು ತಿಂಡಿನೇ ಇಟ್ಟಿಲ್ವಲ್ಲಪ್ಪ ಇವರು. ಒಂದೇ ಒಂದು ಆ್ಯಪಲ್ಲೂ ಇಟ್ಟಿಲ್ವೇ. ಛೇ, ನಂಗೆ ಬಾಳೆಹಣ್ಣೆ ಗತಿ ಅನಿಸುತ್ತೆ. ಅಯ್ಯಯ್ಯೋ, ಇಲ್ಲಿಟ್ಟಿದ್ದ ಬಾಳೆಹಣ್ಣೇನಾಯ್ತಪ್ಪ? ಹಲೋ, ಯಾರಾದರೂ ಇದ್ದೀರಾ? ಬಾಳೆಹಣ್ಣು ನೀವು ತಿಂದ್ರಾ? ಹಲೋ, ಅಯ್ಯೋ, ಬಾಳೆಹಣ್ಣೋಗಿ ಸಿಪ್ಪೆ ಬಂದಿದೆಯಲ್ಲ. ಹಾಗಾದ್ರೆ ಈ ಮನೇಲಿ ಏನೋ ನಡೀತಾ ಇದೆ. ಏನಾಗ್ತಿದೆ? ಯಾರೋ ಇದ್ದಾರೆ. ಹಲೋ ಹಲೋ, ಯಾರಿದ್ದೀರಪ್ಪ? ದಯವಿಟ್ಟು ನನ್ನ ಮಾತ್ರ ಏನೂ ಮಾಡಬೇಡಿ. ನಾನು ಏನೂ ತಪ್ಪು ಮಾಡಿಲ್ಲ. ನೀವು ಯಾರಂತನೂ ಗೊತ್ತಿಲ್ಲ, ಎಲ್ಲಿದ್ದೀರೋ ಏನೋ. ನನ್ನಿಂದ ಏನಾದರೂ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ. ದಯವಿಟ್ಟು ನನ್ನ ಕ್ಷಮಿಸಿ. ನೀವೆಲ್ಲಿದ್ದೀರಾ? ನಿಮಗೆಲ್ಲಿ ಕ್ಷಮೆ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ನೀವೆಲ್ಲಿದ್ದೀರೋ ಅಲ್ಲಿಂದನೇ ನನ್ನ ಕ್ಷಮೆನ ಸ್ವೀಕರಿಸಿ. ನೀವು ಯಾರು ಅಂತ ಗೊತ್ತಿಲ್ವಲ್ಲ. ಹಾಂ, ನಾನೇನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದರೆ, ನಿಮಗೆ ಬೇಜಾರು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ಈ ಥರ ಮಾತ್ರ ಮಾಡಬೇಡಿ ಪ್ಲೀಸ್. ಚಿಕ್ಕಮ್ಮ, ಅಯ್ಯೋ
ಏನು ಚಿಕ್ಕಮ್ಮ ಇದು ಒಬ್ಬೊಬ್ಬರೇ ಮಾತಾಡ್ತಾ ಇದ್ದೀರಾ? ಆದಿತ್ಯ, ಅಲ್ಲಿ ಬಾಳೆಹಣ್ಣು ಇಟ್ಟಿದ್ದಪ್ಪ, ಇವಾಗ ಕಾಣಿಸ್ತಾನೆ ಇಲ್ಲ. ಚಿಕ್ಕಮ್ಮ ಏನು ತಮಾಷೆ ಮಾಡ್ತಾ ಇದ್ದೀರಾ? ನೀವು ಬಾಳೆಹಣ್ಣು ತಿಂದು ಕೈಯಲ್ಲಿ ಸಿಪ್ಪೆ ಇಟ್ಕೊಂಡು ಬಾಳೆಹಣ್ಣು ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ಯಾರಿಗಾದ್ರೂ ಹೇಳಿದ್ರೆ ನಕ್ಬಿಡ್ತಾರಷ್ಟೇ. ಅಯ್ಯೋ, ಬೇರೆ ಯಾರಾದರೂ ಯಾಕಪ್ಪ, ನೀನೇ ನಗ್ತಾ ಇದೆಯಲ್ಲ. ಮತ್ತಿನ್ನೇನು ಚಿಕ್ಕಮ್ಮ, ಕೈಯಲ್ಲಿ ಸಿಪ್ಪೆ ಇಟ್ಕೊಂಡು ಬಾಳೆಹಣ್ಣಲ್ಲಿ ಅಂದರೆ? ಅಯ್ಯೋ, ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಕಣಪ್ಪ. ಈಗ ನಾನು ಮೊದಲಿಂದ ಹೇಳ್ತೀನಿ ಕೇಳು. ನಾನು ಊಟ ಮಾಡ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಹೋಗಿದ್ನ, ಅದು ಯಾಕೋ ಹಶ್ವಾಗ್ತಿತ್ತು. ಮತ್ತೆ ಬಂದು ಬಾಳೆಹಣ್ಣು ತಿನ್ಕೊಂಡು ಹೋದೆ. ಅದು ನನ್ನ ಹೊಟ್ಟೆ ಕೇಳ್ತಾ ಇರಲಿಲ್ಲ. ಈ ಸಲ ಬಾಳೆಹಣ್ಣು ಬೇರೆ ಏನಾದ್ರು ತಿನ್ನೋಣ ಅಂತ ಅಲ್ಲಿಂದ ಇಲ್ಲಿ ಬಂದ ಪಾತ್ರೆ ಎಲ್ಲ ನೋಡಿದೆ. ಏನಾದ್ರು ಅಂತ ಏನಿಲ್ಲ, ಬಾಳೆಹಣ್ಣು ಸರಿ ತಿನ್ನೋಣ ಅಂತ ತಗೊಳ್ತಿದ್ದೆ. ಬರೀ ಬಾಳೆಹಣ್ಣು ತಿಂದ್ರೆ ಚೆನ್ನಾಗಿರಲ್ಲ, ಫ್ರಿಜ್ಜಲ್ಲಿ ಏನಾದ್ರು ಇಟ್ಟಿದಾರಾ ಅಂತ ಹುಡ್ಕೋಬೋದೆ. ಈ ಬಾಳೆಹಣ್ಣ ಅಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಏನೂ ಇಲ್ಲ. ಬಾಳೆಹಣ್ಣೆ ಗತಿ ಅಂತ ಬಾಳೆ ನೋಡಿದ್ರೆ ಬಾಳೆಹಣ್ಣೆ ಮಾಯ. ಹಂಗೆ ಒಂದ್ ರೌಂಡ್ ಯಾರಾದ್ರೂ ಇದಾರ ಅಂತ ಹಿಂಗೆ ತಿರುಗಿ ನೋಡಿದ್ರೆ ಸಿಪ್ಪೆ ಬಂದ್ಬಿಟ್ಟಿದೆ. ನನಗೆ ಫುಲ್ಲು ಭಯ ಆಗೋಯ್ತು. ಈಗ ನೀನೇ ಹೇಳಪ್ಪ, ಬಾಳೆಹಣ್ಣಿಟ್ರೆ ಸಿಪ್ಪೆ ಹೆಂಗ್ ಬರುತ್ತೆ? ಬರು, ನೀನಾದ್ರೂ ಹೇಳಮ್ಮ. ಏನು ಹೇಳ್ತಾ ಇದ್ದೀರಾ? ಅಲ್ಲಿಟ್ಟಿದ್ದ ಬಾಳೆಹಣ್ಣು ಸಿಪ್ಪೆ ಆಗಿದೆಯಾ? ಅದು ಹೇಗೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಪಾಪಾರು, ನೀನೇ ನೋಡು. ಅದಕ್ಕೆ ಅದಕ್ಕೆ ಓಮ್ ನಿಮಗೋಸ್ಕರ ಅಂತ ಮೇಲೆ ಅರೇಂಜ್ಮೆಂಟ್ಸ್ ಮಾಡಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಅಲ್ಲಿರೋದು ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ? ಏನು ಬ್ರೋ, ಬೋರ್ ಆಯ್ತಾ? ಪ್ರೀತು, ಬೋರ್ ಆಗೋ ಟೈಮ್ ಆಯಿತು ನೋಡು, ಟೈಮ್ ಎಷ್ಟಾಯಿತು ಅಂತ. ಮಲ್ಗೋಣ ಅಂತ ಬಂದ್ವಿ. ಅದು ಸರಿ, ಕಿಚನ್ ಏನು ಮಾಡ್ತಿದ್ದೀರಾ? ನೀರು ತೊಗೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ, ಸರಿ ಬ್ರೋ, ಹಾಗಾದ್ರೆ ಗುಡ್ ನೈಟ್. ಗುಡ್ ನೈಟ್ ಅದಕ್ಕೆ. ಚಿಕ್ಕಮ್ಮ, ಗುಡ್ ನೈಟ್. ಗುಡ್ ನೈಟ್, ಗುಡ್ ನೈಟ್. ಪ್ರೀತು, ನಾನು ನಿಜ ಹೇಳ್ತಿದ್ದೀನಿ ಕಣಪ್ಪ, ಹಣ್ಣಿ ಇಟ್ಟಿದ್ದೆ, ಆದರೆ ಸಿಪ್ಪೆ ಬಂದ್ಬಿಟ್ಟಿದೆ. ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಕಣಪ್ಪ. ಚಿಕ್ಕಮ್ಮ, ಒಂದು ನಿಜ ಹೇಳ. ಒಂದ್ಯಾಕೆ, 100 ಹೇಳಪ್ಪ. ಇಲ್ಲಿಟ್ಟಿರೋ ಬಾಳೆನ್ನ ತಿಂದಿರೋದು ಯಾರು ಗೊತ್ತಾ? ಯಾರು ಯಾರು? ಚಿಕ್ಕಪ್ಪ. ಆ ಪ್ರಾಣಿನ ನಾನು ಇಲ್ಲಿ ಇಟ್ಟಿದ್ದ ಬಾಳೆಹಣ್ಣು ತಿಂದಿರೋದು? ಚಿಕ್ಕಮ್ಮ, ನಿಜ ಹೇಳ್ತಿದ್ಯಾ? ಹಂಗಂತೀಯ? ಚಿಕ್ಕಮ್ಮ, ಹಂಗನೋದೇನೋ. ಅವರೇ ಬೇಗ ರೂಮ್ಗೆ ಹೋಗಿ ಅವ್ರ ಜನ್ಮ ಜಾಲಾಡಿ. ರೀ, ನನ್ನ ಗಂಡ ಮೋಹನ್ ನನ್ನ ಇಷ್ಟೆಲ್ಲ ಆಟ ಆಡ್ಸಿದ್ದು, ನನ್ನ ಹೆದರ್ಸಿದ್ದು ನೀವ. ಬರ್ತೀನಿ, ನಿಮ್ಮನ್ನ ಮಾತ್ರ ಇವತ್ತು ಬಿಡಲ್ಲ. ಮೋನಿಕಾ, ಎಲ್ಲಿದ್ಯಾ? ಹೊರಬಾ. ಏನಿದು ಹುಡುಗಾಟ? ಯಾರಾದ್ರೂ ನೋಡಿದ್ರೆ ಏನು ಕತಿ? ನಾನೇನು ಮಾಡಬೇಕು? ನೋಡು, ಮೊದಲಿನಿಂದ ಹೋಗು. ಇವಾಗಲಾದರೂ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಯ್ತಾ ಪ್ರೀತು? ಇನ್ಮೇಲೆ ನೀನೇ ತಿಂಡಿ ಊಟ ಎಲ್ಲ ರೂಮಿಗೆ ತಂದ್ಕೊಡ್ಬೇಕು. ಇಲ್ಲ ಅಂದರೆ ದಿನಾಗ್ಲೂ ಇದೇ ಗತಿ ಆಗುತ್ತೆ. ಆಯ್ತಮ್ಮ, ತಂದ್ಕೊಡ್ತೀನಿ. ಮೊದಲಿನಿಂದ ಹೋಗ್ತೀಯಾ? ಪ್ರೀತು, ನಿಜವಾಗ್ಲೂ ಅವ್ರಲ್ಲ ಕಣಪ್ಪ. ಯಾಕಂದ್ರೆ ಅವ್ರಾಗ್ಲೇ ಕಡತ್ತ ಮಲ್ಕೊಂಡು ಗೊರ್ಕೆ ಹೊಡಿತಿದ್ದಾರೆ ಕಣಪ್ಪ. ಹೌದು ಚಿಕ್ಕಮ್ಮ. ಅದು ಅಲ್ಲದೆ ನನ್ನ ಬಾಳೆಹಣ್ಣನ್ನ ಇಲ್ಲಿಟ್ಟಿದ್ನ ನಮ್ಮ ಚಿಕ್ಕಪ್ಪ ಬಂದು ತಿನ್ನೋದಾದ್ರು ಹಿಂಗೇ ಬಂದು ಹಿಂಗೇ ತಿಂದು ಇಲ್ಲೇ ಸಿಪ್ಪೆ ಇಟ್ಟು ಹೋಗ್ಬೇಕಲ್ವಾ? ಬಾಳೆಹಣ್ಣು ರಪಕ್ಕಂತ ಮಾಯ, ಸಿಪ್ಪೆ ರಪಕ್ಕಂತ ಬಂದ್ಬಿಡ್ತು. ಅದು ಹೇಗೆ ಸಾಧ್ಯನಪ್ಪ? ಹೌದಲ್ವಾ ಚಿಕ್ಕಮ್ಮ, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಲಿಲ್ಲ. ಹೌದಲ್ವಾ? ಈಗ ಹೇಳು, ಅಲ್ಲಿಟ್ಟಿದ್ದ ಬಾಳೆಹಣ್ಣು ಸಿಪ್ಪೆ ಹೆಂಗಾಯ್ತು ಅಂತ? ಚಿಕ್ಕಮ್ಮ, ಮೋಸ್ಟ್ಲಿ ಏನಾದರೂ ದೆವ್ವ ಬಂದಿರ್ಬೋದಾ ಅಂತ. ದೆವ್ವನ ಈ ಮನೆಲ್ಲ? ಚಿಕ್ಕಮ್ಮ, ಯಾವುದಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ, ಹೋಗಿ ಮಲ್ಕೊಂಬಿಡೋಣ. ಗುಡ್ ನೈಟ್. ಗುಡ್ ನೈಟ್. ಅಯ್ಯೋ ದೇವ್ರೆ, ನಮ್ಮ ಅರಸನ ಕೋಟೆಯಲ್ಲಿ ದೆವ್ವನ? ಫ್ರೆಂಡ್ಸ್, ನಮ್ಮ ಅರಸನ ಕೋಟೆಯಲ್ಲಿ ದೆವ್ವ ಇದೆಯಂತೆ. ನಾನು ಬೇಗ ಹೋಗಿ ಮಲ್ಕೋತೀನಿ. ದಯವಿಟ್ಟು ನೀವು ಬೇಗ ಹೋಗಿ ಮಲ್ಕೊಳ್ಳಿ, ಸರಿನಾ?
ಸಮಸ್ಯೆ ಬಗೆಹರಿಯೋವರೆಗೂ ನಮ್ಮಿಬ್ಬರ ಮಧ್ಯೆ ಸಲಿಗೆ ಬೇಡ ಅಂತ ಹೇಳಿದ್ದೆ. ಆದರೆ ಈಗ ಅಮ್ಮನೇ ಅದೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ. ಈಗ ನಮ್ಮಿಬ್ಬರ ಮಧ್ಯ ಆ ಅಂತರದ ಅವಶ್ಯಕತೆ ಇಲ್ಲ ಅಲ್ವಾ?